ಧರ್ಮಸ್ಥಳದಲ್ಲಿ ನೂರಾರು ಶವ ಹುತ್ತಿಟ್ಟಂತಹ ಪ್ರಕರಣ ದಿನ ದಿನಕ್ಕೂ ಕೂಡ ತೀವ್ರತೆಯನ್ನ ಪಡೆದುಕೊಳ್ತಾ ಇದೆ. ಸದ್ಯ ನಮ್ಮ ಜೊತೆಗೆ ಆ ಬಗೆಗೆ ಮಾತನಾಡಲು ಹಿರಿಯ ವಕೀಲರಾಗಿರುವಂತಹ ಬಾಲನ್ ಸರ್ ಇದ್ದಾರೆ. ಅವ್ರನ್ನ ಕೇಳೋಣ. ಸರ್, ಈ ಧರ್ಮಸ್ಥಳದ ತನಿಖೆ ಏನಿದೆ, ಎಸ್ ಐ ಟಿ ಅವರು ತೀವ್ರವಾಗಿ ತನಿಖೆಯನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಕೆಲವು ಕಡೆ ಕಳೆಬರಹಗಳು ಕೂಡ ಸಿಕ್ಕಿರುವಂಥದ್ದು, ಒಂದು ಭಾಗದಲ್ಲಿ ಯೂಟ್ಯೂಬರ್ಗಳ ಮೇಲೆ ಅಲ್ಲಿ ಹಲ್ಲೆ ಆಗಿರುವಂಥದ್ದು, ಆ ಬಗೆಗೆ ಏನು ಹೇಳ್ತೀರಿ? ನೋಡಿ, ಅದು ಒಂದು ಗುಂಪು ಯೂಟ್ಯೂಬರ್ ಮೇಲೆ ಹಲ್ಲೆ ಮಾಡುತ್ತೆ, ಅಡ್ವೊಕೇಟ್ಸ್ ಮೇಲೆ ಹಲ್ಲೆ ಮಾಡುತ್ತೆ. ಈಗ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಅಲ್ಲಿ ಹೋದರೆ ಅವ್ರನ್ನ ಹೊಡಿತಾರೆ. ಕೋರ್ಟಲ್ಲಿ ಬಂದು ಆ ಅಮ್ಮ ಸ್ಟೆನೋಗ್ರಾಫರೇ ಇಲ್ಲ, ಅವ್ರಿಗೆ ಇಂಗ್ಲೀಷ್ ಗೊತ್ತಿಲ್ಲ ಅಂತಾರೆ. ಏನಾಗ್ತಾ ಇದೆ ಅಂದರೆ, ಒಂದು ಗುಂಪು ಸಿಟ್ ತನಿಖೆ ಬೇಡ ಅಂತಾರೆ. ಏನಕ್ಕೆ ಸಿಟ್ ತನಿಖೆ ಬೇಡ, ರಿಕವರಿ ಬೇಡ, ತನಿಖೆನೂ ಬೇಡ, ಅಲ್ಲಿ ಏನೂ ಮಾಡಿಲ್ಲ, ಅದು ಒಂದು ಪುಣ್ಯ ಸ್ಥಳ, ಅಲ್ಲಿ ಯಾರೂ ರೇಪ್ ಆಗಿಲ್ಲ, ಅಲ್ಲಿ ಯಾರೂ ಕೊಲೆ ಆಗಿಲ್ಲ, ಅಲ್ಲಿ ಯಾವುದೂ ಬುರುಡೆ ಇಲ್ಲ, ಕೆಲವು ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾರೆ. ಇದೆಲ್ಲ ಕಟ್ಟುಕತೆಗಳು. ಸಿಟ್ಟು ರಚನೆ ಆದಮೇಲೆ ಕಥೆಗಳು ಬಿಡ್ತಾ ಇದ್ದಾರೆ. ಸಿಟ್ಟು ತನಿಖೆ ಚೆನ್ನಾಗಿಯೇ ನಡೀತಾ ಇದೆ. ಈಗ ಊತಾಕಿದ್ದವನು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾನೆ. ಅವನು ಹೇಳ್ತಾನೆ ಚಿಕ್ಕ ಹುಡುಗಿರು ಡೆಡ್ ಬಾಡಿ ಎಲ್ಲ ಕೊಟ್ರಂದು. ಡೆಡ್ ಬಾಡಿ ಕೊಟ್ಟಿದ್ದು ಯಾರು? ಬಿ ಎ ಪೊಲೀಸ್ ವಶದಲ್ಲಿ ಇದ್ದಾನೆ. ಬಿ ಗೊತ್ತು ಪೊಲೀಸರಿಗೆ, ಸಿ ಗೊತ್ತು. ಈ ಬಿ ಅಂಡ್ ಸಿ ಮಾಡೋ ಕೆಲಸ ಇದು. ಎಸ್ ಐ ಟಿಗೆ ವಿರೋಧವಾಗಿ ಮಾತಾಡ್ತಾರೆ. ಈ ಬಿ ಅಂಡ್ ಸಿ ಮಾಡೋ ಕೆಲಸನೇ ಪ್ರತಿಯೊಬ್ಬರನ್ನ ಬೆದರಿಸಿ ಹಾಕೋದು, ಧಮಕಿ ಹಾಕೋದು, ಕೋರ್ಟಲ್ಲಿ ಥ್ರೆಟ್ ಮಾಡೋದು, ವಕೀಲರನ್ನ ಥ್ರೆಟ್ ಮಾಡೋದು, ಯೂಟ್ಯೂಬರ್ನ ಥ್ರೆಟ್ ಮಾಡೋದು. ಈಗಾಗಲೇ ಸುಮಾರು ಈ 2023ರಲ್ಲಿ 2 ಒರಿಜಿನಲ್ ಸೂಟು, 24ಅಲ್ಲಿ 2 ಒರಿಜಿನಲ್ ಸೂಟು, 25ರಲ್ಲಿ 3 ಒರಿಜಿನಲ್ ಸೂಟು, 3 ರೆಡ್ ಪಿಟಿಷನ್ನು. ಇಡೀ ದೇಶದಲ್ಲಿರೋ ಎಲ್ಲ ಯೂಟ್ಯೂಬರು, ಎಲ್ಲ ಚಾನೆಲ್ ಮೇಲೇನೂ ಕೇಸು. ಯಾಕೆ ಮಾತಾಡಬಾರ್ದು? ಏನು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಆರ್ಟಿಕಲ್ 19(1)A. ಅದು ಯಾವಾಗ ಅದನ್ನು ಕಟ್ ಮಾಡಬೇಕೋ? ದೇಶಕ್ಕೆ ಅಪಾಯ ಆದರೆ ಮಾತ್ರ. ಈಗ ಪೊಲೀಸರು ಮಾಡೋ ಕೆಲಸವನ್ನ ಇವ್ರು ಯಾಕೆ ಮಾಡ್ತಾರೆ? ಇವ್ರು ಯಾಕೆ ಕೋರ್ಟ್ಗೆ ಓಡ್ತಾರೆ? ಈಗ ಸಿಟ್ಟು ಪರ ಅವ್ರು ಹೇಳ್ತಾರೆ ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನ ಹಾಳು ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಯಾವ ಅನ್ನೋದೊಂದು. ಮಾಡಿದ್ವಿ? ಎಸ್ ಐ ಟಿ ರಚನೆ ಶನಿವಾರ ಮಾಡೋದಕ್ಕಾಗೋದಿಲ್ಲ ಅಂದಂತ ಸಿಎಂ ಸಿದ್ದರಾಮಯ್ಯ ಅವರು ಅದಾದ 2 ದಿನ ಬಳಿಕ ರಚನೆ ಮಾಡ್ತಾರೆ. ಗೌರ್ಮೆಂಟ್ ಮಾಡ್ತಾರೆ. ನೀವು ಯಾರು ಗೌರ್ಮೆಂಟನ್ನು ಕ್ವಶನ್ ಕೇಳೋಕ್ಕೆ? ಗೌರ್ಮೆಂಟ್ ಇರೋದೇ ವ್ಯವಸ್ಥೆ. ಗೌರ್ಮೆಂಟ್ ಬೇಡವಾ? ಕರ್ನಾಟಕದಲ್ಲಿ ಒಂದು ಗೌರ್ಮೆಂಟ್ ಇದೆ, ಅದು ಜನ ಓಟ್ ಹಾಕಿ ಗೌರ್ಮೆಂಟು. ಇದಕ್ಕೆ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಇದೆ, ಸಿಸ್ಟಮ್ ಸಿಟ್ಟಿದೆ, ಅದಕ್ಕೆ IPS ಆಫೀಸರು, IG, DIG, FSL, ಇದೆಲ್ಲ ನಮ್ಮ ದೇಶದಲ್ಲಿರೋ ವ್ಯವಸ್ಥೆ. ಬೇರೆ ಯಾರು ಒಂದು ಮಾಡೋದು? ಇದಿಷ್ಟು ಹಿರಿಯ ವಕೀಲರಾಗಿರುವಂತಹ ಬಾಲನ್ ಸರ್ ಅವರ ಮಾತುಗಳು. ಧರ್ಮಸ್ಥಳದ ಪ್ರಕರಣ ಏನಿದೆ ಆ ಬಗೆಗೆ ಮಾತನಾಡಲು ಬಂದಂಥವರ ಮಾತನ್ನು ತಡೆ ಹಿಡಿಯುವಂತಹ ಪ್ರಯತ್ನ ಮಾಡ್ತಾರೆ. ಅದು ಯಾಕೆ ಅನ್ನುವಂಥದ್ದು ಒಂದು. ತನಿಖೆಯ ಹಂತದಲ್ಲಿ ತನಿಖೆ ಆಗಲಿ, ಅದಾದ ಬಳಿಕ ಸತ್ಯಾಸತ್ಯತೆಗಳು ಹೊರಬರ್ತವೆ ಅನ್ನುವಂಥದ್ದು ಇವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳದಲ್ಲಿ ನೂರಾರು ಶವ ಹುತ್ತಿಟ್ಟಂತಹ ಪ್ರಕರಣ ದಿನ ದಿನಕ್ಕೂ ಕೂಡ ತೀವ್ರತೆಯನ್ನ ಪಡೆದುಕೊಳ್ತಾ ಇದೆ. ಸದ್ಯ ನಮ್ಮ ಜೊತೆಗೆ ಆ ಬಗೆಗೆ ಮಾತನಾಡಲು ಹಿರಿಯ ವಕೀಲರಾಗಿರುವಂತಹ ಬಾಲನ್ ಸರ್ ಇದ್ದಾರೆ. ಅವ್ರನ್ನ ಕೇಳೋಣ. ಸರ್, ಈ ಧರ್ಮಸ್ಥಳದ ತನಿಖೆ ಏನಿದೆ, ಎಸ್ ಐ ಟಿ ಅವರು ತೀವ್ರವಾಗಿ ತನಿಖೆಯನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಕೆಲವು ಕಡೆ ಕಳೆಬರಹಗಳು ಕೂಡ ಸಿಕ್ಕಿರುವಂಥದ್ದು, ಒಂದು ಭಾಗದಲ್ಲಿ ಯೂಟ್ಯೂಬರ್ಗಳ ಮೇಲೆ ಅಲ್ಲಿ ಹಲ್ಲೆ ಆಗಿರುವಂಥದ್ದು, ಆ ಬಗೆಗೆ ಏನು ಹೇಳ್ತೀರಿ? ನೋಡಿ, ಅದು ಒಂದು ಗುಂಪು ಯೂಟ್ಯೂಬರ್ ಮೇಲೆ ಹಲ್ಲೆ ಮಾಡುತ್ತೆ, ಅಡ್ವೊಕೇಟ್ಸ್ ಮೇಲೆ ಹಲ್ಲೆ ಮಾಡುತ್ತೆ. ಈಗ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಅಲ್ಲಿ ಹೋದರೆ ಅವ್ರನ್ನ ಹೊಡಿತಾರೆ. ಕೋರ್ಟಲ್ಲಿ ಬಂದು ಆ ಅಮ್ಮ ಸ್ಟೆನೋಗ್ರಾಫರೇ ಇಲ್ಲ, ಅವ್ರಿಗೆ ಇಂಗ್ಲೀಷ್ ಗೊತ್ತಿಲ್ಲ ಅಂತಾರೆ. ಏನಾಗ್ತಾ ಇದೆ ಅಂದರೆ, ಒಂದು ಗುಂಪು ಸಿಟ್ ತನಿಖೆ ಬೇಡ ಅಂತಾರೆ. ಏನಕ್ಕೆ ಸಿಟ್ ತನಿಖೆ ಬೇಡ, ರಿಕವರಿ ಬೇಡ, ತನಿಖೆನೂ ಬೇಡ, ಅಲ್ಲಿ ಏನೂ ಮಾಡಿಲ್ಲ, ಅದು ಒಂದು ಪುಣ್ಯ ಸ್ಥಳ, ಅಲ್ಲಿ ಯಾರೂ ರೇಪ್ ಆಗಿಲ್ಲ, ಅಲ್ಲಿ ಯಾರೂ ಕೊಲೆ ಆಗಿಲ್ಲ, ಅಲ್ಲಿ ಯಾವುದೂ ಬುರುಡೆ ಇಲ್ಲ, ಕೆಲವು ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾರೆ. ಇದೆಲ್ಲ ಕಟ್ಟುಕತೆಗಳು. ಸಿಟ್ಟು ರಚನೆ ಆದಮೇಲೆ ಕಥೆಗಳು ಬಿಡ್ತಾ ಇದ್ದಾರೆ. ಸಿಟ್ಟು ತನಿಖೆ ಚೆನ್ನಾಗಿಯೇ ನಡೀತಾ ಇದೆ. ಈಗ ಊತಾಕಿದ್ದವನು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾನೆ. ಅವನು ಹೇಳ್ತಾನೆ ಚಿಕ್ಕ ಹುಡುಗಿರು ಡೆಡ್ ಬಾಡಿ ಎಲ್ಲ ಕೊಟ್ರಂದು. ಡೆಡ್ ಬಾಡಿ ಕೊಟ್ಟಿದ್ದು ಯಾರು? ಬಿ ಎ ಪೊಲೀಸ್ ವಶದಲ್ಲಿ ಇದ್ದಾನೆ. ಬಿ ಗೊತ್ತು ಪೊಲೀಸರಿಗೆ, ಸಿ ಗೊತ್ತು. ಈ ಬಿ ಅಂಡ್ ಸಿ ಮಾಡೋ ಕೆಲಸ ಇದು. ಎಸ್ ಐ ಟಿಗೆ ವಿರೋಧವಾಗಿ ಮಾತಾಡ್ತಾರೆ. ಈ ಬಿ ಅಂಡ್ ಸಿ ಮಾಡೋ ಕೆಲಸನೇ ಪ್ರತಿಯೊಬ್ಬರನ್ನ ಬೆದರಿಸಿ ಹಾಕೋದು, ಧಮಕಿ ಹಾಕೋದು, ಕೋರ್ಟಲ್ಲಿ ಥ್ರೆಟ್ ಮಾಡೋದು, ವಕೀಲರನ್ನ ಥ್ರೆಟ್ ಮಾಡೋದು, ಯೂಟ್ಯೂಬರ್ನ ಥ್ರೆಟ್ ಮಾಡೋದು. ಈಗಾಗಲೇ ಸುಮಾರು ಈ 2023ರಲ್ಲಿ 2 ಒರಿಜಿನಲ್ ಸೂಟು,
24ಅಲ್ಲಿ 2 ಒರಿಜಿನಲ್ ಸೂಟು, 25ರಲ್ಲಿ 3 ಒರಿಜಿನಲ್ ಸೂಟು, 3 ರೆಡ್ ಪಿಟಿಷನ್ನು. ಇಡೀ ದೇಶದಲ್ಲಿರೋ ಎಲ್ಲ ಯೂಟ್ಯೂಬರು ಎಲ್ಲ ಚಾನೆಲ್ ಮೇಲೇನೂ ಕೇಸು. ಯಾಕೆ ಮಾತಾಡಬಾರ್ದು? ಏನು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಆರ್ಟಿಕಲ್ 19(1)(a ಅದು ಯಾವಾಗ ಅದನ್ನು ಕಟ್ ಮಾಡಬೇಕೋ, ದೇಶಕ್ಕೆ ಅಪಾಯ ಆದರೆ ಮಾತ್ರ. ಈಗ ಪೊಲೀಸರು ಮಾಡೋ ಕೆಲಸವನ್ನ ಇವ್ರು ಯಾಕೆ ಮಾಡ್ತಾರೆ? ಇವ್ರು ಯಾಕೆ ಕೋರ್ಟ್ಗೆ ಓಡ್ತಾರೆ? ಈಗ ಸಿಟ್ಟು ಪರ ಅವ್ರು ಹೇಳ್ತಾರೆ ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನ ಹಾಳು ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಯಾವ ಅನ್ನೋದೊಂದು. ಮಾಡಿದ್ವಿ? SIT ರಚನೆ ಶನಿವಾರ ಮಾಡೋದಕ್ಕಾಗೋದಿಲ್ಲ ಅಂದಂತ CM ಸಿದ್ದರಾಮಯ್ಯನವರು ಅದಾದ 2 ದಿನ ಬಳಿಕ ರಚನೆ ಮಾಡ್ತಾರೆ. ಗೌರ್ಮೆಂಟ್ ಮಾಡ್ತಾರೆ. ನೀವು ಯಾರು ಗೌರ್ಮೆಂಟನ್ನು ಕ್ವಶನ್ ಕೇಳೋಕ್ಕೆ? ಗೌರ್ಮೆಂಟ್ ಇರೋದೇ ವ್ಯವಸ್ಥೆ. ಗೌರ್ಮೆಂಟ್ ಬೇಡವಾ? ಕರ್ನಾಟಕದಲ್ಲಿ ಒಂದು ಗೌರ್ಮೆಂಟ್ ಇದೆ, ಅದು ಜನ ಓಟ್ ಹಾಕಿ ಗೌರ್ಮೆಂಟು. ಇದಕ್ಕೆ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಇದೆ, ಸಿಸ್ಟಮ್ ಸಿಟ್ಟಿದೆ, ಅದಕ್ಕೆ IPS ಆಫೀಸರು, IG DIG FSL ಇದೆಲ್ಲ ನಮ್ಮ ದೇಶದಲ್ಲಿರೋ ವ್ಯವಸ್ಥೆ. ಬೇರೆ ಯಾರು ಒಂದು ಮಾಡೋದು? ಇದಿಷ್ಟು ಹಿರಿಯ ವಕೀಲರಾಗಿರುವಂತಹ ಬಾಲನ್ ಸರ್ ಅವರ ಮಾತುಗಳು. ಧರ್ಮಸ್ಥಳದ ಪ್ರಕರಣ ಏನಿದೆ ಆ ಬಗೆಗೆ ಮಾತನಾಡಲು ಬಂದಂಥವರ ಮಾತನ್ನ ತಡೆ ಹಿಡಿಯುವಂತಹ ಪ್ರಯತ್ನ ಮಾಡ್ತಾರೆ. ಅದು ಯಾಕೆ ಅನ್ನುವಂಥದ್ದು ಒಂದು. ತನಿಖೆಯ ಹಂತದಲ್ಲಿ ತನಿಖೆ ಆಗಲಿ, ಅದಾದ ಬಳಿಕ ಸತ್ಯಾಸತ್ಯತೆಗಳು ಹೊರಬರ್ತವೆ ಅನ್ನುವಂಥದ್ದು ಇವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳದಲ್ಲಿ ನೂರಾರು ಶವ ಹುತ್ತಿಟ್ಟಂತಹ ಪ್ರಕರಣ ದಿನ ದಿನಕ್ಕೂ ಕೂಡ ತೀವ್ರತೆಯನ್ನ ಪಡೆದುಕೊಳ್ತಾ ಇದೆ. ಸದ್ಯ ನಮ್ಮ ಜೊತೆಗೆ ಆ ಬಗೆಗೆ ಮಾತನಾಡಲು ಹಿರಿಯ ವಕೀಲರಾಗಿರುವಂತಹ ಬಾಲನ್ ಸರ್ ಇದ್ದಾರೆ. ಅವ್ರನ್ನ ಕೇಳೋಣ. ಸರ್, ಈ ಧರ್ಮಸ್ಥಳದ ತನಿಖೆ ಏನಿದೆ, SIT ಅವರು ತೀವ್ರವಾಗಿ ತನಿಖೆಯನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಕೆಲವು ಕಡೆ ಕಳೆ ಬರಹಗಳು ಕೂಡ ಸಿಕ್ಕಿರುವಂಥದ್ದು. ಒಂದು ಭಾಗದಲ್ಲಿ ಯೂಟ್ಯೂಬರ್ಗಳ ಮೇಲೆ ಅಲ್ಲಿ ಹಲ್ಲೆ ಆಗಿರುವಂಥದ್ದು, ಆ ಬಗೆಗೆ ಏನು ಹೇಳ್ತೀರಿ? ನೋಡಿ, ಅದು ಒಂದು ಗುಂಪು ಯೂಟ್ಯೂಬರ್ ಮೇಲೆ ಹಲ್ಲೆ ಮಾಡುತ್ತೆ, ಅಡ್ವೊಕೇಟ್ಸ್ ಮೇಲೆ ಹಲ್ಲೆ ಮಾಡುತ್ತೆ. ಈಗ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಅಲ್ಲಿ ಹೋದರೆ ಅವ್ರನ್ನ ಹೊಡಿತಾರೆ. ಕೋರ್ಟಲ್ಲಿ ಬಂದು ಆಯಮ್ಮ ಸ್ಟೆನೋಗ್ರಾಫರೇ ಇಲ್ಲ, ಅವ್ರಿಗೆ ಇಂಗ್ಲೀಷ್ ಗೊತ್ತಿಲ್ಲ ಅಂತಾರೆ. ಏನಾಗ್ತಾ ಇದೆ ಅಂದರೆ, ಒಂದು ಗುಂಪು ಸಿಟ್ ತನಿಖೆ ಬೇಡ ಅಂತಾರೆ. ಏನಕ್ಕೆ ಸಿಟ್ ತನಿಖೆ ಬೇಡ, ರಿಕವರಿ ಬೇಡ, ತನಿಖೆನೂ ಬೇಡ, ಅಲ್ಲಿ ಏನೂ ಮಾಡಿಲ್ಲ, ಅದು ಒಂದು ಪುಣ್ಯ ಸ್ಥಳ, ಅಲ್ಲಿ ಯಾರೂ ರೇಪ್ ಆಗಿಲ್ಲ, ಅಲ್ಲಿ ಯಾರೂ ಕೊಲೆ ಆಗಿಲ್ಲ, ಅಲ್ಲಿ ಯಾವುದೂ ಬುರುಡೆ ಇಲ್ಲ, ಕೆಲವು ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾರೆ. ಇದೆಲ್ಲ ಕಟ್ಟು ಕಥೆಗಳು. ಸಿಟ್ಟು ರಚನೆ ಆದಮೇಲೆ ಕಥೆಗಳು ಬಿಡ್ತಾ ಇದ್ದಾರೆ. ಸಿಟ್ಟು ತನಿಖೆ ಚೆನ್ನಾಗಿಯೇ ನಡೀತಾ ಇದೆ. ಈಗ ಊತಾಕಿದ್ದವನು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾನೆ. ಅವನು ಹೇಳ್ತಾನೆ ಚಿಕ್ಕ ಹುಡುಗಿರು ಡೆಡ್ ಬಾಡಿ ಎಲ್ಲ ಕೊಟ್ರಂದು. ಡೆಡ್ ಬಾಡಿ ಕೊಟ್ಟಿದ್ದು ಯಾರು? A ಪೊಲೀಸ್ ವಶದಲ್ಲಿ ಇದ್ದಾನೆ. B ಗೊತ್ತು ಪೊಲೀಸರಿಗೆ, C ಗೊತ್ತು. ಈ B and C ಮಾಡೋ ಕೆಲಸ ಇದು. SITಗೆ ವಿರೋಧವಾಗಿ ಮಾತಾಡ್ತಾರೆ. ಈ B and C ಮಾಡೋ ಕೆಲಸನೇ ಪ್ರತಿಯೊಬ್ಬರನ್ನ ಬೆದರಿಸಿ ಹಾಕೋದು, ಧಮಕಿ ಹಾಕೋದು, ಕೋರ್ಟಲ್ಲಿ ಥ್ರೆಟ್ ಮಾಡೋದು, ವಕೀಲರನ್ನ ಥ್ರೆಟ್ ಮಾಡೋದು, ಯೂಟ್ಯೂಬರ್ನ ಥ್ರೆಟ್ ಮಾಡೋದು. ಈಗಾಗಲೇ ಸುಮಾರು ಈ 2023ರಲ್ಲಿ 2 ಒರಿಜಿನಲ್ ಸೂಟು, 24ಅಲ್ಲಿ 2 ಒರಿಜಿನಲ್ ಸೂಟು, 25ರಲ್ಲಿ 3 ಒರಿಜಿನಲ್ ಸೂಟು, 3 ರೆಡ್ ಪಿಟಿಷನ್ನು. ಇಡೀ ದೇಶದಲ್ಲಿರೋ ಎಲ್ಲ ಯೂಟ್ಯೂಬರು ಎಲ್ಲ ಚಾನೆಲ್ ಮೇಲೇನೂ ಕೇಸು. ಯಾಕೆ ಮಾತಾಡಬಾರ್ದು? ಏನು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಆರ್ಟಿಕಲ್ 19(1)(a ಅದು ಯಾವಾಗ ಅದನ್ನು ಕಟ್ ಮಾಡಬೇಕೋ, ದೇಶಕ್ಕೆ ಅಪಾಯ ಆದರೆ ಮಾತ್ರ. ಈಗ ಪೊಲೀಸರು ಮಾಡೋ ಕೆಲಸವನ್ನ ಇವ್ರು ಯಾಕೆ ಮಾಡ್ತಾರೆ? ಇವ್ರು ಯಾಕೆ ಕೋರ್ಟ್ಗೆ ಓಡ್ತಾರೆ? ಈಗ ಸಿಟ್ಟು ಪರ ಅವ್ರು ಹೇಳ್ತಾರೆ ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನ ಹಾಳು ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಯಾವ ಅನ್ನೋದೊಂದು. ಮಾಡಿದ್ವಿ? SIT ರಚನೆ ಶನಿವಾರ ಮಾಡೋದಕ್ಕಾಗೋದಿಲ್ಲ ಅಂದಂತ CM ಸಿದ್ದರಾಮಯ್ಯನವರು ಅದಾದ 2 ದಿನ ಬಳಿಕ ರಚನೆ ಮಾಡ್ತಾರೆ. ಗೌರ್ಮೆಂಟ್ ಮಾಡ್ತಾರೆ. ನೀವು ಯಾರು ಗೌರ್ಮೆಂಟನ್ನು ಕ್ವಶನ್ ಕೇಳೋಕ್ಕೆ? ಗೌರ್ಮೆಂಟ್ ಇರೋದೇ ವ್ಯವಸ್ಥೆ. ಗೌರ್ಮೆಂಟ್ ಬೇಡವಾ? ಕರ್ನಾಟಕದಲ್ಲಿ ಒಂದು ಗೌರ್ಮೆಂಟ್ ಇದೆ, ಅದು ಜನ ಓಟ್ ಹಾಕಿ ಗೌರ್ಮೆಂಟು. ಇದಕ್ಕೆ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಇದೆ, ಸಿಸ್ಟಮ್ ಸಿಟ್ಟಿದೆ, ಅದಕ್ಕೆ IPS ಆಫೀಸರು, IG DIG FSL ಇದೆಲ್ಲ ನಮ್ಮ ದೇಶದಲ್ಲಿರೋ ವ್ಯವಸ್ಥೆ. ಬೇರೆ ಯಾರು ಒಂದು ಮಾಡೋದು? ಇದಿಷ್ಟು ಹಿರಿಯ ವಕೀಲರಾಗಿರುವಂತಹ ಬಾಲನ್ ಸರ್ ಅವರ ಮಾತುಗಳು. ಧರ್ಮಸ್ಥಳದ ಪ್ರಕರಣ ಏನಿದೆ ಆ ಬಗೆಗೆ ಮಾತನಾಡಲು ಬಂದಂಥವರ ಮಾತನ್ನ ತಡೆ ಹಿಡಿಯುವಂತಹ ಪ್ರಯತ್ನ ಮಾಡ್ತಾರೆ. ಅದು ಯಾಕೆ ಅನ್ನುವಂಥದ್ದು ಒಂದು. ತನಿಖೆಯ ಹಂತದಲ್ಲಿ ತನಿಖೆ ಆಗಲಿ, ಅದಾದ ಬಳಿಕ ಸತ್ಯಾಸತ್ಯತೆಗಳು ಹೊರಬರ್ತವೆ ಅನ್ನುವಂಥದ್ದು ಇವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.